ಭಾಗಾಕಾರ ಲೆಕ್ಕ 12ರಿಂದ 204 ಭಾಗಿಸಬೇಕು. 12 ಇಂದ 2 ಭಾಗಿಸ್ಲಿಕ್ಕಾಗೋದಿಲ್ಲ, ಜೊತೆಗೆ ತಗೊಳ್ಳಿ 2 ಸಂಖ್ಯೆ. 12 ಎಷ್ಟಲಿ 20, 12 2ಲಿ 24 ಜಾಸ್ತಿ ಆಗ್ತದೆ. 12 1ಲಿ 12 ಕಡಿಮೆ ಇರುವಂಥದ್ದು ತಗೊಳ್ಬೇಕು. 2ಲಿ 24 ಜಾಸ್ತಿ ಆಗ್ತದೆ, ನಮ್ಮ ಜೊತೆ ಇರೋದು 20, ಆಗ ಕಡಿಮೆ ಇರುವಂಥದ್ದು 12 1ಲಿ 12 1 ಅನ್ನೋದನ್ನು ಮೇಲೆ ಬರ್ಕೊಳ್ಳಿ. 12 1ಲಿ 12 ಮೈನಸ್ 0ಯಿಂದ 2 ಕಳಿಕಾಗೋದಿಲ್ಲ, ಈಚಿನೊಂದು ಸಂಖ್ಯೆ ಕೊಡಿ ಈಚೆಗೆ. 10ರಿಂದ 2 ಕಳೆದಾಗ 8, ಇಲ್ಲಿ ಎಷ್ಟು ಉಳಿತು 1, 1ರಿಂದ 1 ಕಳೆದಾಗ 0. ನಂತರ ಮೇಲಿನ ಸಂಖ್ಯೆನ ಕೆಳಗೆ ತಗೊಳ್ಳಿ. 12 ಎಷ್ಟಲಿ 84, 12 7ಲಿ 84, 7 ಎನ್ನುವುದನ್ನು ಮೇಲೆ ಬರ್ಕೊಳ್ಳಿ. 12 7ಲಿ 84 ಮೈನಸ್ 4 4 ಕಳೆದಾಗ 0, 8ರಿಂದ 8 ಕಳೆದಾಗ 0. ಮುಂದಿನ ಲೆಕ್ಕ 12ರಿಂದ 250 ಭಾಗಿಸಬೇಕು. 12ರಿಂದ 2 ಭಾಗ ಮಾಡಲಿಕ್ಕೆ ಆಗೋದಿಲ್ಲ, ಜೊತೆಗೆ ತಗೊಳ್ಳಿ 2 ಸಂಖ್ಯೆನ. 12 ಎಷ್ಟಲಿ 25, 12 2ಲಿ 24, 12 2ಲಿ 24 ಮೈನಸ್ 5ರಿಂದ 4 ಕಳೆದಾಗ 1, 2ರಿಂದ 2 ಕಳೆದಾಗ 0. ನಂತರದ ಸ್ಟೆಪ್ ಏನು, ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳೋದು. 12 ಎಷ್ಟಲಿ 10, 12ರಿಂದ 10 ಭಾಗ ಮಾಡಲಿಕ್ಕೆ ಆಗ್ತದ ಇಲ್ಲ, ಯಾಕೆಂದರೆ 12 ದೊಡ್ಡ ಸಂಖ್ಯೆ, 10 ಚಿಕ್ಕ ಸಂಖ್ಯೆ. ಎಲ್ಲಿಯಾದರೂ ಇದೆಯಾ ಗುಣಲಬ್ಧ 10? ಇಲ್ಲ. 12 ದೊಡ್ಡ ಸಂಖ್ಯೆ, 10 ಚಿಕ್ಕ ಸಂಖ್ಯೆ. 12ರಿಂದ 10 ಭಾಗ ಮಾಡಲಿಕ್ಕೆ ಆಗೋದಿಲ್ಲ, ಆಗೇನು ಮಾಡಬೇಕು, ಮೇಲೊಂದು 0 ಹಾಕ್ಕೊಳ್ಬೇಕು, ಕೆಳಗೊಂದು 0 ಹಾಕಿ. 10ರಿಂದ 0 ಕಳೆದಾಗ ಎಷ್ಟು 10, ಶೇಷ ಎಷ್ಟು 10, ಭಾಗಲಬ್ಧ ಎಷ್ಟು 20. ಮುಂದಿನ ಲೆಕ್ಕ 12ರಿಂದ 367 ಭಾಗಿಸಬೇಕು. 12 ಎಷ್ಟಲಿ 36, 12 3ಲಿ 36, 12 3ಲಿ 36 ಮೈನಸ್ 6ರಿಂದ 6 ಕಳೆದಾಗ 0, 3ರಿಂದ 3 ಕಳೆದಾಗ 0. ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ. 12 ಎಷ್ಟಲಿ 7, 7 ಎನ್ನುವುದು ಗುಣಲಬ್ಧ ಇದೆಯಾ ಇಲ್ಲ, ಯಾಕೆ 12 ದೊಡ್ಡ ಸಂಖ್ಯೆ, 7 ಚಿಕ್ಕ ಸಂಖ್ಯೆ. 12ರಿಂದ 7 ಭಾಗ ಮಾಡಲಿಕ್ಕೆ ಆಗೋದಿಲ್ಲ, 7 ಎನ್ನುವುದು ಚಿಕ್ಕ ಸಂಖ್ಯೆ. ಹಾಗೇನು ಮಾಡಬೇಕು, ಇಲ್ಲಿ 0 ಹಾಕಬೇಕು. ಮೇಲೊಂದು 0 ಹಾಕಿ, ಕೆಳಗೊಂದು 0 ಹಾಕಿ. 7ರಿಂದ 0 ಕಳೆದಾಗ 7, ಶೇಷ 7, ಭಾಗಲಬ್ಧ ಎಷ್ಟು 30, ಭಾಗಲಬ್ಧ 30.